ಬಾಗಲಕೋಟೆಯಲ್ಲಿ ನೋಡಿ ಶಿವಾಜಿ ಮೆರವಣಿಗೆ ನಡೀತಾ ಇತ್ತು. ಮೆರವಣಿಗೆ ನಡೀತಿದ್ದಂಥ ಸಂದರ್ಭದಲ್ಲಿ ಎಲ್ಲಿಂದ ಬಂದುವ ಗೊತ್ತಿಲ್ಲ ವಿಪರೀತವಾಗಿ ಕಲ್ಲುಗಳು ಬಂದು ಬಿದ್ದವು. ಬಾಗಲಕೋಟೆಯಲ್ಲಿ ನಡೆದಂಥ ಘಟನೆ SP ತಲೆಗೂ ಕೂಡ ಪೆಟ್ಟಾಯಿತು. ಕಿಡಿಗೇಡಿಗಳು ಕಾಯ್ತಾ ಇರ್ತಾರೆ, ಯಾವ ಉತ್ಸವ ಯಾವ ಮೆರವಣಿಗೆ, ಇವು ಯಾರೋ ಕಲ್ಲೆಸ್ತು ಬಿಡ್ತಾರೆ, ಆದರೆ ಇಡೀ ಊರು ಉದ್ವಿಗ್ನಗೊಂಡು ಬಿಡುತ್ತೆ. ಅದೇ ಎಡವಟ್ಟಾಗೋದು. ಸಮಾಜದ ಶಾಂತಿ ಕೆಟ್ಟೋಗಬೇಕು, ಸ್ವಾಸ್ಥ್ಯ ಹದಗೆಡಬೇಕು, ಇದೇ ಉದ್ದೇಶ ಇರುತ್ತೆ. ಹಿಂದೂ ಸಂಘಟನೆಯವರು ಪ್ರತಿಭಟನೆ ಮಾಡಿದರು. ರಾತ್ರಿ ಪ್ರತಿಭಟನೆ ನೋಡಿ, ಆ ಕಲ್ಲುಗಳು ಹೆಂಗೆ ಬೀಳ್ತಾ ಇವೆ ನಾವು ತೋರಿಸ್ತಾ ಇದ್ದೀವಿ. ಮಸೀದಿಯಿಂದ ಕಲ್ಲು ಚಪ್ಪಲಿ ಹೆಂಗೆ ತೂರಿ ಬಂದು ತೋರಿಸ್ತಾ ಇದ್ದೀವಿ ನೋಡಿ. ಏನಿದ್ರ ಅರ್ಥ? ನನಗೆ ಬಹಳ ಆಶ್ಚರ್ಯ ಅಂತ ಅನಿಸುತ್ತೆ. ಸಂಬಂಧಪಟ್ಟಂಥ ಪೊಲೀಸರು ಏನು ಮಾಡ್ತಿರ್ತಾರೆ? ಯಾವ ಮಾರ್ಗದಲ್ಲಿ ಹೋಗುತ್ತೆ ಒಂದೋ ಮಾರ್ಗ ಬದಲಾವಣೆ ಮಾಡಬೇಕು, ಆಗಲ್ವಾ? ಒಂದಿಷ್ಟು ಅಲ್ಲಿರುವಂಥ ಮಸೀದಿಗಳು ಎಲ್ಲೆಲ್ಲಿ ಏನೇನು ಸೂಕ್ಷ್ಮ ಪ್ರದೇಶಗಳಿರ್ತವೆ ಅದನ್ನೆಲ್ಲ ಸೋಸಬೇಕು. ಯಾರು ಕಲ್ಲಿಟ್ಟಿಯಾರ, ಚಪ್ಪಲಿಗಳಿಟ್ಟಿಯಾರ, ಯಾವಾಗಲೂ ಸಿಗದಿರುವಂಥ ಕಲ್ಲುಗಳು ತೂರಕ್ಕೆ ಸಿಕ್ಕಿಬಿಡ್ತಾವೆ. ಕಲ್ಲುಗಳು ಎಂಥ ಸ್ಥಿತಿ ನೋಡಿ. SP ತಲೆಗೇ ಏಟು ಬಿತ್ತು. ಸಿದ್ಧಾರ್ಥ ಗೋಯಲ್ ನೋಡಿ, ರಕ್ತ ಬಿದ್ದಿದೆ, ಆದರೂ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದೂ ಕಾರ್ಯಕರ್ತರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಬಾಗಲಕೋಟೆಯಲ್ಲಿ 6 ಗಂಟೆಗೆ ಏನು ಶಿವಾಜಿ ಮಹಾರಾಜರ ಒಂದು ಅಂಗವಾಗಿ ಶಿವಾಜಿ ಜಯಂತಿ ಸಲುವಾಗಿ ಮೆರವಣಿಗೆ ಶೋಭಾಯಾತ್ರೆ ಆರಂಭ ಆಗಿತ್ತು. ಆರಂಭ ಆದ ನಂತರ ಎಲ್ಲಿ ಆರಂಭ ಆಗಿತ್ತು ಇನ್ನೇನು ಕೆಲವೇ 5 ನಿಮಿಷದಲ್ಲಿ ಮುಕ್ತಾಯ ಆಗೋದು, ಸಮಾರೋಪ ಆಗೋದು ಅಷ್ಟೇ ತತ್ಕ್ಷಣವಾಗಿತ್ತು. ಏನು ಅಂಬಾಗುಂಡಿ ಹತ್ರ ಪೊಲೀಸ್ ಇಲಾಖೆ ಅಚ್ಚುಕಟ್ಟಾಗಿ ಬಂದೋಬಸ್ತನ್ನು ಮಾಡಿತ್ತು, ನಾವೇನು ಅಲ್ಲುಗಳಂಗಿಲ್ಲ. ಬಟ್ ಅಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ ಯುವಕರು ನಮ್ಮದು ಹೋಳಿ ಹಬ್ಬದಾಗ ಎಲ್ಲ ಬ್ಯಾರನ್ಗಳನ್ನು ಚೆಕ್ ಮಾಡ್ತಾರೆ. ಅಲ್ಲಿ ಏನೇನು ಒಳಗೆ ಇಟ್ಟಾರ ಅನ್ನೋದನ್ನು ಪೊಲೀಸ್ ಇಲಾಖೆ ಗಮನಕ್ಕೆ ಬರಬೇಕಾಗಿತ್ತದು ದಯಮಾಡಿ. ಯಾಕಂದ್ರೆ ನಾವು ಇವತ್ತು ಮುಸ್ಲಿಂ ಸಮುದಾಯದ ಮೇಲೆ ಪದೇ ಹೇಳ್ತೀವಿ, ನಾವು ವಿರೋಧ ಮಾಡಕತ್ತಿಲ್ಲ. ಅಲ್ಲಿ ಇರ್ತಕ್ಕಂಥ ಕೆಲವು ಜಿಹಾದಿ ಬೋಧನೆಗೆ ಹುಟ್ಟಿರ್ತಕ್ಕಂಥ ಪ್ರಚೋದನಕಾರಿ, ಇಡೀ ಬಾಗಲಕೋಟೆ ಅಶಾಂತಿಯ ವಾತಾವರಣ ಹಾಳು ಮಾಡ್ಬೇಕಂತ ಕೆಲವು ಯುವಕರು ಅಲ್ಲಿದ್ದಾಗ ಅವ್ರು ಇನ್ನೇನು ಇವ್ರನ್ನ ಸಾಯ ಹೊಡಿಬೇಕನ್ನೋ ಅವತಾರದಲ್ಲಿದ್ರು. ಎಲ್ಲ ಇಡೀ ಬಾಗಲಕೋಟದಲ್ಲಿ ವಿಡಿಯೋ ಅದಾವು, ತಾವೆಲ್ಲರೂ ನೋಡ್ಬೋದು. ಪೊಲೀಸ್ ಇಲಾಖೆ ನಾವು ವಿನಂತಿ ಮಾಡ್ಕೋತೀವಿ. ಏನು ಇವತ್ತು ನಮ್ಮ ಪೊಲೀಸ್ ಜಿಲ್ಲೆಯ ಒಬ್ಬ SP ಸಾಹೇಬ್ರ ಮೇಲೆ ಕಲ್ಲು ಹೋಗೋದು, ಅವರು ಬಟ್ಟಿ ಮೇಲೆ ರಾಡಿ ರಮಡ ರಕ್ತ ಹರಿತಾ ಇದೆ. ಅದಕ್ಕೆ ಇವತ್ತು ಸಾಯಂಕಾಲದ ಮೆರವಣಿಗೆಯಲ್ಲಿ ಸಾಕಷ್ಟು ಅವರಿಗೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಹಕಾರ ಕೊಟ್ಟು ಅವರು ನಮ್ಗೆ ಕೊಟ್ಟಿದ್ರು. ಆದಾಗ್ಯೂ ಸಹಿತ ಪಂಕಾಮಸ್ಥಿತಿ ಹತ್ತಿರ ಬಂದಾಗ ಅಚ್ಚುಕಟ್ಟಾಗಿ ನಡೀತಾ ಇದ್ದ ಮೆರವಣಿಗೆ ಮೇಲೆ ಕೆಲವೊಂದು ಒಳ ಬಸೂತಿಗಳಿದ್ದ ದುಷ್ಕರ್ಮಿಗಳು ನಮ್ಮ ಮೇಲೆ ಕಲ್ಲು ಎಸೆದರು. ಅದು ಅಕಸ್ಮಾತ್ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ SP ಸಾಹೇಬರಿಗೆ ಬಡ್ದದ, ಒಂದಿಬ್ಬರು ಪೊಲೀಸರು ಬಡ್ದ, ನಮ್ಮ ಒಂದಿಬ್ಬರಿಗೆ ಇದಕ್ಕೂ ಬಡ್ದಿದೆ, ಕಾರ್ಯಕರ್ತರಿಗೂ ಬಡ್ದಿದೆ. ಅದಕ್ಕೆ ಇದನ್ನು ಅವ್ರಿಗೆ ಎಲ್ಲ ರೆಕಾರ್ಡ್ ಆಗಿದೆ. ಅವ್ರನ್ನ ಇಮಿಡಿಯೇಟ್ ಅವ್ರನ್ನ ಇದು ಅರೆಸ್ಟ್ ಮಾಡಬೇಕು ರಾತ್ರಿ. ಇಲ್ಲದೆ ಇದ್ದ ನಾಳೆ ನಾವು ಪೊಲೀಸ್ ಸ್ಟೇಷನ್ನು ಮುತ್ತಿಗೆ ಹಾಕ್ತೇವೆ ಮತ್ತು ಬಾಗಲಕೋಟೆ ಬಂದಕ್ಕೆ ಕರೆ ಕೊಡ್ತೇವೆ, ಎಚ್ಚರಿಕೆನೂ ಕೊಡ್ತೇವೆ. ಬಂದ ಎಚ್ಚರಿಕೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಒಂದು ವೇಳೆ ನೀವು ಅವ್ರನ್ನ ಅರೆಸ್ಟ್ ಮಾಡದೇ ಇದ್ದರೆ ನಾವು ಅದನ್ನು ನಮ್ಮ ಕೈಯಿಂದ ನಾವೇನು ಧರಣಿ ಮಾಡಬೇಕು, ಏನು ಮಾಡಬೇಕು ನಾವು ಇದು ಕೊಡ್ತೀನಿ. ಈ ರೀತಿ ನಾನು ಎಚ್ಚರಿಕೆನೂ ಕೊಡ್ತೀನಿ. ಇದ್ರ ಮೇಲೆ ನೋಡಿ, ಒಬ್ಬ ಹಿಂದೂ ಕಾರ್ಯಕರ್ತರು ಹೇಳ್ತಾ ಇದ್ದರು, ಎಲ್ಲರೂ ನಾವು ತಪ್ಪಿತಸ್ಥರು, ಎಲ್ಲರೂ ಕೆಟ್ಟವರು ಅಂತ ಹೇಳಲ್ಲ. ಅದರಲ್ಲಿರುವಂಥ ಒಂದು ಜಿಹಾದಿ ಮನಸ್ಥಿತಿ ಇದೆಯಲ್ಲ, ಅಂಥವ್ರು ಮಾತ್ರ ತಪ್ಪು ಮಾಡ್ತಾರೆ, ಅದು ಬೇರೆಗೂ ಕೂಡ ಕೆಟ್ಟ ಹೆಸರು ತರುತ್ತೆ. ಆಗಿದ್ದು ಅದನ್ನೇ. ಯಾವಾಗ ಈ ಕಲ್ಲು ತೂರಾಟ ಆಯ್ತಲ್ಲ, ಕಲ್ಲು ತೂರಾಟ ಆಗ್ತಿದ್ದಂಗೆ ಒಂದಿಷ್ಟು ತರಕಾರಿ ವ್ಯಾಪಾರಿಗಳ ಗಾಡಿಗಳಿಗೆ ಬೆಂಕಿ ಬಿತ್ತು. ಇದೇ ಆಗೋದು. ಮುಸ್ಲಿಂ ತರಕಾರಿ ವ್ಯಾಪಾರಿಗಳ ಗಾಡಿಗಳಿಗೆ ಬೆಂಕಿ ಬಿತ್ತು. ಈಗ ಅವರು ಗೋಳಾಡ್ತಿದ್ದಾರೆ. ನಾವು ಡಿಪೆಂಡ್ ಆಗಿರೋದೇ ಅದ್ರ ಮೇಲೆ. 40 ವರ್ಷದಿಂದ ತರಕಾರಿ ಮಾರೇ ಜೀವನ ಮಾಡ್ತಾಯಿದ್ದೀವಿ. ಯಾರೋ ಕಲ್ಲೆಸ್ತರು ಅಂತ ನೀವು ನಮಗೆ ಬೆಂಕಿ ಇಟ್ಟುಬಿಟ್ರೆ ಏನು ಮಾಡಬೇಕು? ಇದೇ ಆಗೋದು. ಇದನ್ನೇ ಬಯಸೋದು ಜನಗಳು. ಹಿಂಗೆ ಕಲ್ಲು ಹೊಡಿಬೇಕು, ಈ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಬೇಕು, ಸಮಾಜದಲ್ಲಿ ಶಾಂತಿ ಕದಡಬೇಕು, ಕಲ್ಲು ತೂರಾಟಗಳಾಗಬೇಕು, ಬೆಂಕಿ ಬೀಳಬೇಕು, ಅದರಲ್ಲಿ ಇವರು ಬೆಚ್ಚಗಿರಬೇಕು. ಬನ್ನಿ, ತರಕಾರಿ ವ್ಯಾಪಾರಿಗಳು ಮಾತಾಡಿದ್ದಾರೆ, ಏನು ಹೇಳ್ತಾರೆ ಬನ್ನಿ ನೋಡೋಣ. ನನಗೆ ಫೋನ್ ಬಂತು,
ಅದು ಸಂಧ್ಯಾಗ ಐತಿಲ್ಲ ನಮ್ದೈತಪ್ಪ ನಡ್ರಿ ಅಂತಾನೆ ಗೋವಿಂದ ಬಳ್ಳಾರಿ ನಾವು ಕೂಡ್ಕ್ಯಾಸ ಕರ್ಕೊಂಡ್ಬಂದೇವಮ್ಮ. ಕರ್ಕೊಂಬಂದು ನೋಡ್ಕೊಂಡು ನನ್ನ ಮಾತು ಬರಲಿಲ್ಲಪ್ಪ, ಸುಮ್ಮನೆ ನೋಡಿ ಹೋದೆ ನಾನು. ಭಾಳ ನುಕ್ಸಾನ್ ಆಗೈತೆ ಅಂತ ಹೇಳಿ ಹೋದ್ನಪ್ಪ. ಇದ್ರ ಬಗ್ಗೆ ಏನೋ ಸ್ವಲ್ಪ ತನಿಖೆ ಮಾಡ್ಬೇಕು ರೀ. ಯಾಕಂದ್ರೆ ಈ ಬಡ ಜನರು ನಾವೇನೈತಿ ರೀ, ಈ ದುಡ್ಕೊಂಡು ಏನೈತಿ ಮನೆ ನಡೆಸ್ಬೇಕಂತ ನಮ್ಗೆ ರಗಡ ಆಗೈತಿ. ಈಗ ನಾವೇನೈತಿ ಎಲ್ಲ ಸಮಾಜದ ಹಿಂದೂ ಸಮಾಜದ ಎಲ್ಲರೂ ಏನೈತಿ ಒಗ್ಗಟ್ಟಾಗಿ ನಾವು ಸ್ವಾರ್ಥದಿಂದ ಏನೈತಿ ಜೀವನ ನಡೆಸ್ತೀವಿ ರೀ. ಇದರಿಂದಾಗಿ ನಮಗೇನೈತಿ ಭಾಳ ಅನ್ಯಾಯ ಆಗಿದೆ ರೀ. ನಮಗೇನೈತಿ ನ್ಯಾಯ ಕೊಡಿಸ್ಬೇಕು. ಇವಾಗ 2-3 ಸಲ ಆಯ್ತು ಹಿಂಗೆ ಹಾಕತ್ತಾರೆ. ಒಂದು ಬಸ್ರ ಅಂಗಡಿ ಮುರಿ ಹಚ್ಚಿದ್ರು, ಈಗ ಮತ್ತೆ ಇದು ಉರಿ ಹಚ್ಚಿದ್ರು. ಮತ್ತು ಎಲ್ಲ ಕಡೆಗೆ ಐತಿ ಮಾಡಾಕತ್ತಾರ. ಮತ್ತು ನುಕ್ಸಾನ ಆಗೈತಿ. ಮತ್ತು ಯಾರಾದ್ರೂ ಅಳೋದ ಈಗ ಕೇಟ್ ಮರಗಾಕತ್ತಲ್ಲ ಅಕ್ಕಿಗೆ ಗೊತ್ತದ. ಯಾರು ಏನು ಮಾಡ್ತಾರ ಕಂಡು ಹಿಡಿಬೇಕು ಯಾರು ಅನ್ನೋದು. ಇದಾಗ್ತಿದ್ದಂಗೆ ಬಾಗಲಕೋಟೆ ನಗರಾದ್ಯಂತ ವ್ಯಾಪಕ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಹಳೆ ಬಾಗಲಕೋಟೆಯ ಈ ಪಂಕಾ ಮಸೀದಿ ಬಳಿ ಟೈಟ್ ಸೆಕ್ಯೂರಿಟಿನ ಒದಗಿಸಲಾಗಿದೆ. ಇನ್ನು ಈ ಕಡೆಗೆ ಕೊತ್ತಲೇಶ್ವರ ದೇವಸ್ಥಾನದ ಸುತ್ತಮುತ್ತ ಕೂಡ ವ್ಯಾಪಕ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. SP ಸಿದ್ಧಾರ್ಥ ಗೋಯಲ್ ಏನೋ ಗಾಯಗೊಂಡರು, ಅಷ್ಟೆಲ್ಲ ಆದಮೇಲೂ ಕೂಡ ಅವರು ಕಾರ್ಯಪ್ರವೃತ್ತರಾದರು. ನೋಡಿ, ಇದು ಒಬ್ಬ SP ಗೆ ಕಲ್ಲೇಟು ಬಿದ್ದಂಥ ಸಂದರ್ಭದಲ್ಲೂ ಕೂಡ ಅವರು ಅಲ್ಲೇ ನಿಂತು ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲವನ್ನು ಕೂಡ ತಹಬಂದಿಗೆ ತಂದರು. 3 ಕಡೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಹಳೆ ಬಾಗಲಕೋಟೆ, ನವನಗರ ಮತ್ತು ವಿದ್ಯಾಗಿರಿ, ಈ 3 ಕಡೆಗೆ ನಿಷೇಧಾಜ್ಞೆ 24 ಫೆಬ್ರವರಿ 24 ತನಕ, 24 ಮಧ್ಯರಾತ್ರಿಯ ತನಕ ನಿಷೇಧಾಜ್ಞೆ 3 ಭಾಗಗಳಲ್ಲಿ: ಹಳೆ ಬಾಗಲಕೋಟೆ, ನವನಗರ, ವಿದ್ಯಾಗಿರಿ. ಬನ್ನಿ, ನಮ್ಮ ಪ್ರತಿನಿಧಿ ರವಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಏನಿದು? ಈಗ ಒಬ್ಬ ಹಿಂದೂ ಕಾರ್ಯಕರ್ತ ಮಾತಾಡ್ತಾ ಇದ್ದ, ಎಲ್ಲರೂ ಕೂಡ ತಪ್ಪಿತಸ್ಥರು ಅಂತ ಹೇಳಲ್ಲ, ಆದರೆ ಒಳಗಡೆ ಇರುವಂಥ ಜಿಹಾದಿ ಮನಸ್ಥಿತಿಗಳಿದೆಯಲ್ಲ, ಅವುಗಳು ತಪ್ಪು ಮಾಡ್ತಾ ಇವೆ, ಇದರಿಂದ ಬೇರೆಯವ್ರಿಗೆ ಎಫೆಕ್ಟ್ ಆಗ್ತಾ ಇದೆ. ಒಬ್ಬ ಮುಸ್ಲಿಂ ವ್ಯಾಪಾರಿ ಮಾತಾಡ್ತಾ ಇದ್ದ, ನಾವು ಹಿಂದೂಗಳು ಅಣ್ಣ ತಮ್ಮಂದ್ರ ಥರ ಇದ್ದೀವಿ, ಸೌಹಾರ್ದತೆಯಿಂದ ಇದ್ದೀವಿ, ಯಾರೋ ತಪ್ಪು ಮಾಡಿದ್ರು ಅಂತ ನಮ್ಮ ಹೊಟ್ಟೆ ಮೇಲೆ ಬರೆ ಬಿದ್ದುಬಿಟ್ರೆ ಏನು ಮಾಡಬೇಕು ಅಂತ ಹೆಣ್ಣುಮಕ್ಳುಗಳು ಕೂಡ ಮಾತಾಡ್ತಾ ಇದ್ರು. ಏನಿದು ಘಟನೆ? ಇದು ಘಟಿಸಿದ್ದು ಹೆಂಗೆ? ಜೊತೆಗೆ ಸದ್ಯದ ಸ್ಥಿತಿ ಯಾವ ರೀತಿ ಇದೆ ರವಿ? ಹೌದು ರಂಗನಾಥ್, ಪ್ರಮುಖವಾಗಿ ಹೇಳಬೇಕಂದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಕಿಡಿಗೇಡಿಗಳು ಏನು ಕೃತ್ಯ ಎಸಗಿರ್ತಾರೆ, ಅದು ಇಡೀ ಒಂದು ಸಮಾಜಕ್ಕೆ ವ್ಯಾಪಿಸುವಂಥ ಕೆಲಸ ಆಗುತ್ತೆ. ಇಲ್ಲೂ ಕೂಡ ಅದೇ ರೀತಿ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ತುಂಬಾನೇ ಅಂದರೆ ನಿನ್ನೆ ರಾತ್ರಿಯ ಸಂದರ್ಭದಲ್ಲಿ ಸಂಜೆ 5 ಗಂಟೆ ಪ್ರಮುಖವಾಗಿ ಶಿವಾಜಿ ಜಯಂತಿಯ ಪ್ರಯುಕ್ತ ಬೃಹತ್ ಶಿವಾಜಿಯವರ ಭಾವಚಿತ್ರ ಮೆರವಣಿಗೆ ನಡೆಯುತ್ತೆ. ಎಲ್ಲವೂ ಕೂಡ ಶಾಂತ ರೀತಿಯಿಂದ ನಡೆಯುತ್ತೆ. ಪೊಲೀಸರು ಕೂಡ ತುಂಬಾನೇ ಬಿಗಿ ಭದ್ರತೆಯನ್ನು ಕಲ್ಪಿಸಿರುತ್ತಾರೆ. ಯಾಕಂದರೆ ಸಹಸ್ರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಜಮಾವಣೆ ಆಗಿರ್ತಾರೆ. ಹಿಂದೂ ಪರ ಘೋಷಣೆಗಳನ್ನ ಕೂತ್ಕೊಂಡು DJ ಸೌಂಡ್ನಲ್ಲಿ ಭರ್ಜರಿಯಾಗಿ ಅದ್ದೂರಿಯಾಗಿ ಮೆರವಣಿಗೆ ಸಾಗ್ತಾ ಇರ್ತದೆ. ಆದರೆ ನಂತರದ ಸಂದರ್ಭದಲ್ಲಿ ಏನು ಕೊತ್ತಲೇಶ್ವರ ದೇವಸ್ಥಾನದ ಆರಂಭವಾದ ಮೆರವಣಿಗೆ ಬಸವೇಶ್ವರ ಸರ್ಕಲ್ ನಂತರ MG ರಸ್ತೆ ಮೂಲಕ ಏನು ಪಂಕಾ ಮಸೀದಿ ಏನಿದೆ ಅದು ತುಂಬಾ ಸೂಕ್ಷ್ಮವಾದಂಥ ಪ್ರದೇಶ, ಮೊದಲಿಂದಲೂ ಕೂಡ ತುಂಬಾ ಸೂಕ್ಷ್ಮವಾದ ಪ್ರದೇಶ ಅಂತ ಗುರುತಿಸಲಾಗಿರುವಂಥದ್ದು. ಆ ಒಂದು ಸ್ಥಳದಲ್ಲಿ ಬಂದಂತಹ ಒಂದು ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆಯೇ ಒಂದು DJ ಸೌಂಡ್ ಸಹಜವಾಗಿ, ಯಾಕಂದರೆ ಮೆರವಣಿಗೆ ಅಂದರೆ DJ ಸೌಂಡ್ ಇದ್ದೇ ಇರುತ್ತೆ. ಅದರ ಬಗ್ಗೆ ತಕರಾರು ಶುರುವಾಗಿ ನಂತರದ ಪರಿಸ್ಥಿತಿ ಮುಂದುವರೆದ ಪರಿಸ್ಥಿತಿಯಲ್ಲಿ ಮಸೀದಿಯಲ್ಲಿ ಇದ್ದಂತಹ ಕೆಲವೊಂದಿಷ್ಟು ಕಿಡಿಗೇಡಿಗಳು ಅಲ್ಲಿದ್ದಂತಹ ಒಂದು ಮಸೀದಿಯ ಒಂದು ಹೊರಗಡೆ ಇದ್ದಂಥ ಒಂದು ಶೂ ರ್ಯಾಕ್ ಮೇಲೆ ಇದ್ದಂಥ ಚಪ್ಪಲಿಯನ್ನು ಎಸೆದಿರ್ತಾರೆ. ಅದ್ರ ಜೊತೆಗೆ ಒಂದು ಕಲ್ಲನ್ನು ಕೂಡ ತೂರಿಡ್ತಾರೆ. ಕಲ್ಲು ತೂರಿದ ಪರಿಣಾಮ ಏನಾಗಿದೆ ಅಂತಂದರೆ SP ಅವರಿಗೆ ಸ್ವತಃ SP ಅವರ ತಲೆಗೆ ಗಾಯ ಆಗಿ ರಕ್ತ ಕೂಡ ಅವರ ಸಮವಸ್ತ್ರದ ಮೇಲೆ ಸೋರಿಕೆ ಆಗಿರುವಂಥದ್ದು. ಅಂಥದ್ರಲ್ಲೂ ಕೂಡ ಅವರು ಕರ್ತವ್ಯವನ್ನು ನಿಭಾಯಿಸಿದ್ದಾರೆ. ಅದ್ರ ಜೊತೆಗೆ ಒಬ್ಬ ಕಾನ್ಸ್ಟೇಬಲ್, ಇನ್ನೊಬ್ಬರು ಹಿಂದೂ ಕಾರ್ಯಕರ್ತನಿಗೆ ಗಾಯ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸ್ಥಳದಲ್ಲಿ ಈಗ ಸಂಪೂರ್ಣವಾಗಿ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಅಂದರೆ ನಿನ್ನೆ ಮಧ್ಯರಾತ್ರಿಯಿಂದ ಏನು ಫೆಬ್ರವರಿ 24 ಮಧ್ಯರಾತ್ರಿವರೆಗೂ BNS 163 ನಿಷೇಧಾಜ್ಞೆ ಜಾರಿ ಮಾಡಲಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಹೇಳೋದಾದರೆ ಬಾಗಲಕೋಟೆಯಲ್ಲಿ ಸಂಪೂರ್ಣವಾಗಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ರೀತಿಯಲ್ಲಿ ಪೊಲೀಸರು ಈಗಾಗಲೇ ಬೀಡು ಬಿಟ್ಟಿದ್ದಾರೆ. DR ತುಕಡಿಗಳಿದ್ದಾವೆ. ಅದ್ರ ಜೊತೆಗೆ ತಳ್ಳುಗಾಡಿಗೆ ಏನು ಬೆಂಕಿ ಹಚ್ಚಲಾಗಿತ್ತು ನಿನ್ನೆ, ಅದಕ್ಕೂ ಸಂಬಂಧಪಟ್ಟಂತೆ ವ್ಯಾಪಾರಸ್ಥರು ಕಣ್ಣೀರನ್ನು ಹಾಕಿದರು. ಮತ್ತೆ ತಪ್ಪಿತಸ್ಥರು ಯಾರೇ ಆಗಲಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಒಂದು ಮಾತನ್ನು ಕೂಡ ಅಲ್ಲಿನ ವ್ಯಾಪಾರಸ್ಥರು ಹೇಳಿದ್ದಾರೆ. ಅದ್ರ ಜೊತೆಗೆ ಈಗ 10 ಗಂಟೆಯ ಸಂದರ್ಭದಲ್ಲಿ ಅಂದರೆ 10 ರಿಂದ 10ವರೆಗೆ ಹಿಂದೂ ಮುಖಂಡರು ಸಭೆಯನ್ನು ಸೇರಲು ಈಗಾಗಲೇ ಮುಂದಾಗಿರುವಂಥದ್ದು. ಯಾಕಂತಂದರೆ ನಿನ್ನೆ ಘಟನೆ ಆಗಿ ಈಗಾಗಲೇ ಸುಮಾರು ಒಂದು 8-10 ತಾಸು ಆಯಿತು, 10 ರಿಂದ 14 ತಾಸು ಆದರೂ ಕೂಡ ಇನ್ನೂ ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ ಅನ್ನೋ ಒಂದು ಆರೋಪವನ್ನು ಕೂಡ ಹಿಂದೂ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ಏನಾಗಿರುತ್ತೆ, ಮುಂದಿನ ನಡೆ ಏನು, ಮುಂದಿನ ಹೋರಾಟದ ರೂಪುರೇಷೆಗಳೇನು, ಏನೆಲ್ಲ ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧ ಈ ಒಂದು ಶ್ರೀ ಶಿವಭವಾನಿ ಮಂದಿರ ಏನಿದೆ ಇದು ಕಿಲ್ಲಾವಣಿಯಲ್ಲಿರುವಂಥದ್ದು, ಕೊತ್ತಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇರುವಂಥ ದೇವಸ್ಥಾನ. ಇಲ್ಲೇ ಸಭೆ ಸೇರಿ ನಾವು ಮುಂದಿನ ನಡೆ ಬಗ್ಗೆ ತೀರ್ಮಾನ ತೆಗೆದುಕೊಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಆದಷ್ಟು ಬೇಗ ಕಿಡಿಗೇಡಿಗಳು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವ್ರನ್ನ ಮುಲಾಜಿಲ್ಲದೆ ಬಂಧನ ಮಾಡುವಂಥ ಕೆಲಸ ಆಗಬೇಕು. ಅದು ಆಗದಿದ್ದರೆ ನಮ್ಮ ಮುಂದಿನ ಹೋರಾಟ ಯಾವ ಸ್ವರೂಪವನ್ನು ಕೂಡ ಪಡೆದುಕೊಳ್ಳಬಹುದು ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಏನು ಹೇಳ್ತಾರೆ ಅಂತ. ಸರ್, ಈಗ 10 ಗಂಟೆ ಸಭೆ ಸೇರಿ ಯಾರೆಲ್ಲ ಸೇರ್ತಾ ಇದ್ದಾರೆ, ಏನು ನಿರ್ಣಯ ತೆಗೆದುಕೊಳ್ಳೋದು? ಹಿಂದೂ ಸಮಾಜ ಎಲ್ಲ ಹಿರಿಯರು ಮತ್ತು ಯುವಕರು
ಸಂಘಟನೆ ಯುವಕರು ಎಲ್ಲರೂ ಸೇರ್ತಾ ಇದ್ದೀವಿ. ಸೇರಿ ಅಲ್ಲಿ ಆ ಹತ್ತುವರಿ ಬೇಟಕಲ್ಲಿ ಏನು ತೀರ್ಮಾನ ಆಗುತ್ತೆ ಆ ಪ್ರಕಾರ ನಾವು ಹೋರಾಟ ಮಾಡ್ತೀವಿ. ಅಲ್ಲ, ಈ ಘಟನೆ ಇಷ್ಟೊತ್ತು ಅದು ಈಗ ಬಂಧಿಸುವಂಥ ಕೆಲಸ ಅದು ಆಗ್ಬೇಕು, ಅದನ್ನು ಆಗ್ರಹ ಮಾಡ್ತೀರಾ, ಏನು ಹೇಳ್ತೀರಾ ಸರ್? ನಿನ್ನೆ ರಾತ್ರಿಯಿಂದ ಅದೇ ಆಗ್ರಹ ಮಾಡ್ತಾಯಿದ್ವಿ ನಾವು. ನಿನ್ನೆ ರಾತ್ರಿಯಿಂದನೂ ಅದೇ ಆಗ್ರಹ. ಏನು ಯಾರು ಕಲ್ಲು ಎಸೆದಿದ್ದಾರೆ, ಚಪ್ಪಲ್ ಎಸೆದ್ರೆ ಅವ್ರು ಬಂಧಿಸ್ರಿ ಅಂತ ಇನ್ನೂವರೆಗಾದರೂ 14-15 ತಾಸಾದರೂ ಇನ್ನೂ ಬಂಧನ ಮಾಡಿಲ್ಲ. ಯಾಕೆ ಮಾಡಿಲ್ಲ ಇವರು? ಮಾಡಬೇಕಲ್ಲ. ಅದು ಒಬ್ಬ SP ಅವ್ರಿಗೇ ತಲೆ ಮೇಲೆ ಕಲ್ಲು ಬಿದ್ದು ರಕ್ತ ರಾಮಾಯಣ, ಅವರೆಲ್ಲ ಈ ಶರ್ಟ್ ಮೇಲೆಲ್ಲ ರಕ್ತ ಅಂಥದ್ರಲ್ಲಿ ಆ ನಂತರ ಈಗ ಏನು ನಡೆದ ಘಟನೆ ಇದೆ ಅದರದ್ದು ವಿಡಿಯೋ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ವಿಡಿಯೋ ನೋಡಿದರೆ ಸಾಕು ಯಾರು ತಪ್ಪು ಮಾಡಿದ್ದಾರೆ, ಯಾರು ಕಲ್ಲೋದಿದ್ದಾರೆ, ಎಲ್ಲಿಂದ ಬಂದೈತೆ ಅಂತ ಗೊತ್ತಾಗುತ್ತೆ. ಅದನ್ನೆಲ್ಲ ಗೊತ್ತಾದ ಮೇಲೂ ಇಷ್ಟೊತ್ತಾದ್ರೂ ಯಾಕೆ ಬಂಧನ ಮಾಡಿಲ್ಲ, ಯಾಕೆ ಮಾಡ್ತಾ ಇಲ್ಲ? ಬಂಧನ ಮಾಡಿಬಿಟ್ಟಿದ್ರೆ ಮುಗಿದೋಗಿತ್ತಲ್ಲ. ನಾವು ಸಭೆ ಸೇರೋ ಅವಶ್ಯಕತೆ ಇರ್ತದಲ್ಲ, ನಿಮ್ಗೆ ಒತ್ತಡ ಹೇರುವಂಥ ಅವಶ್ಯಕತೆನೂ ಬರ್ತಾ ಇಲ್ಲ. ನೀವು ಮಾಡದೇ ಇರೋದಕ್ಕೆ ನಾವು ನಿಮ್ಮನ್ನು ಒತ್ತಡ ಮಾಡ್ತಾ ಇರೋದು. ಆ ಒತ್ತಡ ಮಾಡ್ಬೇಕಂತಂದರೆ ನಾವು ಇವತ್ತು ಒಂದು ಬೈಠಕ್ಕಿತ್ತು, ಬೈಠಕ್ಕನ್ನು ಜನರು ಸೇರಬಾರ್ದಂತ ನೀವು ರಾತ್ರೋರಾತ್ರಿ 144 ಲಾಗೋ ಜಾರಿ ಮಾಡಿದ್ದೀರ. ಅದಕ್ಕೆ ಏನು ಅವಶ್ಯಕತೆ ಇರಲಿಲ್ಲ 144 ಜಾರಿ ಮಾಡಿರೋದು. ಮತ್ತು ವಿರೋಧ ಮಾಡೋರಿಗೆ ನೀವು ವಿರೋಧ ಮಾಡೋಕ್ಕೂ ಬಿಡ್ತಾಯಿಲ್ಲ, ಆ ಕಡೆ ಬಂಧನವೂ ಮಾಡ್ತಾಯಿಲ್ಲ, ಶಿಕ್ಷೆನೂ ಕೊಡ್ತಾಯಿಲ್ಲ. ಮತ್ತು ಪ್ರತಿ ಸಾರಿ ಇದೇ ಥರ ಆಗ್ತಾ ಹೋದರೆ ಮುಂದೆ ಯಾವ ಥರ? ಈಗ ನೋಡಿ, ಒಂದು SP ಅವರಿಗೇ ಈ ಥರ ಆದಮೇಲೆ ಸಾರ್ವಜನಿಕ ಪರಿಸ್ಥಿತಿ ಏನಾಗ್ಬೋದು? ಈಗ ನೋಡಿ, ಒಬ್ಬರು ನಮ್ಮ ಕಾರ್ಯಕರ್ತರು ಇವ್ರ ಕಾಕಾಗೆ ತಲೆಗೆ ಏಟು ಬಿದ್ದು ಇವತ್ತು ದವಾಖಾನೆಯಲ್ಲಿ ಅಡ್ಮಿಟ್ ಇದ್ದಾರೆ ಅವರು. ಇವಾಗ ಇದೇ ಘಟನೆಯಲ್ಲಿ, ನಿನ್ನೆ ಆಗಿರೋ ಘಟನೆಯಲ್ಲಿ ದವಾಖಾನೆಯಲ್ಲಿ ಅಡ್ಮಿಟ್ ಇದ್ದಾರೆ. ಅವ್ರನ್ನ ಯಾರು ನೋಡೋರು? ಅವರಿಗೆ ನ್ಯಾಯ ಕೊಡೋರು ಯಾರು? ಅದೇ ನ್ಯಾಯ ಕೊಡಬೇಕಂತ ಇವಾಗ 10ವರೆಗೆ ಏನಾದರೂ ಸಂಘಟನೆಯವರು ಮತ್ತು ಹಿರಿಯರು ಒಂದು ಬೈಠಕ್ಕಿದೆ. ಆ ಬೈಠಕಲ್ಲಿ ಏನು ತೀರ್ಮಾನ ಆಗುತ್ತೆ ಆ ಪ್ರಕಾರ ನಾವು ನಡ್ಕೊತೀವಿ. ಪ್ರತಿ ಸಾರಿನೂ ಅಂದರೆ ಪಂಕಾ ಮಸೀದಿ ಸೂಕ್ಷ್ಮವಾದಂಥ ಪ್ರದೇಶ ಎಲ್ಲರಿಗೂ ಕೂಡ ಮೊದಲೇ ಗೊತ್ತಿರುವಂಥದ್ದು, ಯಾಕಂದರೆ ಪೊಲೀಸರಿಗೂ ಕೂಡ ಎಲ್ಲ ಗೊತ್ತಿರುವಂಥದ್ದು. ಆದರೂ ಅಲ್ಲಿ ಇನ್ನೂ ಹೆಚ್ಚಿನ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಬೋದಾಗಿತ್ತಲ್ಲ ಅಂತ ಸರ್. ಪ್ರತಿ ಶೋಭಾಯಾತ್ರೆ ಬರಬೇಕಾದ್ರೆ ಇವರು ಪಂಕಾ ಮಸೀದಿ ಮುಂದೆ 2 ವ್ಯಾನ್ ಹಚ್ತಾರೆ. 2 ವ್ಯಾನು ಅದನ್ನೆಲ್ಲ ಹಚ್ಚಿಕೆಸಿಂದ ಅಲ್ಲೆಲ್ಲ ಪ್ರೊಟೆಕ್ಷನ್ ಕೊಡ್ತಾರೆ. ಯಾರು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅವ್ರಿಗೆ ಕಲ್ಲು ಎಸೆದಿದ್ದಾರೆ. ಅದು ಹೆಂಗೆ? ಇವಾಗ ಮಸೂದಿ ಕಾಯುವ ಪೊಲೀಸರಿಗೆ ಕಲಿಸಿದ್ದಾರೆ. ಅಷ್ಟು ಎಸೆದ್ರೂ ಅವ್ರನ್ನ ಯಾಕೆ ಬಂಧನ ಮಾಡ್ತಾಯಿಲ್ಲ? ಯಾಕೆ ಅಷ್ಟೊಂದು ಅವರಿಗೆ ನೀವು ಇದು ಮಾಡ್ತಾಯಿದ್ದೀರಾ, ಸಪೋರ್ಟ್ ಮಾಡ್ತಾಯಿದ್ದೀರಾ? ಬೇರೆ ಕೋಮಿನವ್ರಿಗೆ ಯಾವುದೂ ಈ ಥರ ಸಪೋರ್ಟ್ ಆಗೋಲ್ಲ. ಕೇವಲ ಒಂದು ಉಲಾಲನ್ನು ಎರಚಿದ್ದಕ್ಕೆ ಒಬ್ಬ ಸೈನಿಕನೇ ಅರೆಸ್ಟ್ ಮಾಡಿಕೊಂಡು 5 ನಿಮಿಷದಲ್ಲಿ ನಮ್ಮ ಮುಂದೆ 106 ಜನರ ಮುಂದೆ ಸೈನಿಕನ ಒಬ್ಬನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಅವನ ಮೇಲೆ FIR ಮಾಡಿ 1 ದಿನ ಜೈಲಲ್ಲಿ ಇಟ್ಟಿದ್ದು ನಿಮಗೂ ಗೊತ್ತಿದೆ. ಇದನ್ನು ಯಾಕೆ ಮಾಡ್ತಾಯಿಲ್ಲ? ನೀವು ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಹೇಳಿಬಿಡಿ, ಸುಮ್ಮನೆ ಕೂತ್ಕೊಂಡ್ಬಿಡಿ, ನಾವು ಮಾಡೋರು ಮಾಡ್ತೀವಿ. ಇದಿಷ್ಟು ಇಲ್ಲಿನ ಹಿಂದೂ ಮುಖಂಡರ ಮಾತು. ಪ್ರಮುಖವಾಗಿ ಹೇಳಬೇಕಂದ್ರೆ ಘಟನೆ ನಡೆದು ಇಷ್ಟೊತ್ತಾದರೂ ಕೂಡ ಅದರೇ ಪ್ರಮುಖವಾಗಿ ಹೇಳಬೇಕಂತಂದರೆ ಘಟನೆಗೆ ಸಂಬಂಧಪಟ್ಟಂತೆ ಕಲ್ಲು ತೂರಾಟ ಯಾರು ಮಾಡಿದರು, ಚಪ್ಪಲಿಯನ್ನು ಯಾರು ಎಸೆದರು, ಅದು ಯಾವ ಮಾರ್ಗದಿಂದ ಬಂತು, ಎಲ್ಲಿಂದ ಬಂತು, ಯಾರಿಗೆ ತಗುಲಿತು, ಎಲ್ಲವೂ ಕೂಡ ಸ್ಪಷ್ಟವಾದಂತಹ ವಿಡಿಯೋ ಆದರೂ ಕೂಡ ಆದಷ್ಟು ಬೇಗ ಅವ್ರನ್ನ ಬಂಧಿಸುವಂಥ ಕೆಲಸ ಯಾಕೆ ಮಾಡ್ತಾ ಇಲ್ಲ, ಇದರಲ್ಲಿ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾವು 10 ರಿಂದ 10:30 ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಬೈಠಕ್ ಮಾಡ್ತೀವಿ. ಅವರು ನಿಷೇಧಾಜ್ಞೆ ನಾವು ಬೈಠಕ್ ಮಾಡಿದ್ರು ವಿಚಾರಕ್ಕೆ ಸಂಬಂಧಪಟ್ಟು ರಾತ್ರೋರಾತ್ರಿ ನಿಷೇಧಾಜ್ಞೆ ಜಾರಿ ಮಾಡಿರ್ಬೋದು. ಆದರೂ ಕೂಡ ನಾವು ಬೈಠಕ್ ಮಾಡೋ ಮೂಲಕ ಮುಂದಿನ ನಮ್ಮ ನಿರ್ಧಾರ ಏನು ಅನ್ನೋದನ್ನ ತಿಳಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಸಿದ್ಧಾರ್ಥ ಗೋಯಲ್ SP ಮಾತಾಡಿದ್ದಾರೆ. ಬನ್ನಿ, SP ಏನು ಹೇಳ್ತಾರೆ ನೋಡೋಣ. ಇವತ್ತು ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು ನಮ್ಮ ಬಾಗಲಕೋಟೆ ಟೌನಲ್ಲಿ. ನಾವೆಲ್ಲರೂ ಬಂದೋಬಸ್ತಲ್ಲಿ ಇದ್ದೀವಿ. ನಾನು ಕೂಡ ಇದ್ದೆ, ನಮ್ಮ DSP ಅವರು, ನಮ್ಮ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಇದ್ದೀವಿ. ಪ್ರೊಸೆಷನ್ ಸ್ವಲ್ಪ ದೂರ ಇತ್ತು, ಆ ಕಡೆ ಇತ್ತು. ಇಲ್ಲಿಂದ 2 ಕಲ್ಲು ಬಂತು. ಯಾವ ಸೈಡಿಂದ ಬಂತು ನಾವೀಗ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮ್ಮ 2 ಕಲ್ಲು ಬಂತು ನಮ್ಮ ಗಮನಕ್ಕೆ ಈಗ. ಮತ್ತು ನಾವು ವೀಡಿಯೋಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಯಾರಿಗೆ ಏನು ಮೇಜರ್ ಇಂಜರಿ ಆಗಿಲ್ಲ. ಆಮೇಲೆ ಕಲ್ಲಾದ ನಂತರ ಪ್ರೊಸೆಷನ್ ಸ್ಮೂತಾಗಿ ಮುಗೀತು. ಎಲ್ಲ ಜನ ಡಿಸ್ಪರ್ಸ್ ಆಗಿದ್ದಾರೆ. ಸದ್ಯಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ಇಲ್ಲಿಂದ ಕಲ್ಲು ಬಂತು, ಯಾವ ಕಾರಣಕ್ಕೆ ಬಂತು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದರ ವಿಚಾರವಾಗಿ ಈಗಾಗಲೇ ನಾವು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಈಗ ಚೆಕ್ ಮಾಡ್ತಾ ಇದ್ದೀವಿ, ವಿಡಿಯೋ ಚೆಕ್ ಮಾಡ್ತಾ ಇದ್ದೀವಿ. ಯಾರಿದೆ ರಾತ್ರಿನೂ ಚೆಕ್ ಮಾಡ್ತೀವಿ. ಒಂದು ವೇಳೆ ನಮಗೆ ಸಿಕ್ಕಿದ್ರೆ ಕೇಸ್ ಈಗಾಗಲೇ ಮಾಡ್ತಾ ಇದ್ದೀವಿ ನಾವು. ಒಂದು ವೇಳೆ ಕನ್ಫರ್ಮ್ ಆದರೆ ನಾವು ವಶಕ್ಕೆ ತಗೋತೀವಿ. ಸರ್, ಹಿಂದೂ ಸಂಘಟನೆಗಳ ಮುಖಂಡರ ಆರೋಪದ ಪ್ರಕಾರ SP ಸಾಹೇಬರು ಕೂಡ ತಲೆಗೆ ಕಲ್ಲು ಬಿದ್ದಿದೆ ಎನ್ನುವ ಆರೋಪ ಇದೆ. ಏನು ಮೇಜರ್ ಇಂಜರಿ ಯಾರಿಗೆ ಆಗಿಲ್ಲ. ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಏನಿಲ್ಲ, ಸ್ಲೈಟ್ ಸ್ಕ್ರಾಚ್ ಇತ್ತು, ಅದು ಈಗ ಏನಿಲ್ಲ. ಸರ್, ನಿಮ್ಮ ಮೇಲೆ ಬಂತ ಸರ್, ಒಂದೊಮ್ಮೆ ಕಿಡಿಗೇಡಿಯನ್ನು ಬಂಧನ ಮಾಡದೆ ಹೋದರೆ ನಾಳೆ ಬಂದು ಕರೆಕ್ಟ್ ಮಾಡ್ತೀವಿ, 100% ಮಾಡ್ತೀವಿ. ರಾತ್ರಿನೇ ನಾವೆಲ್ಲ ವೆರಿಫೈ ಮಾಡ್ತೀವಿ. ಬಂದೋಬಸ್ತ್ ಟೈಮಲ್ಲಿ ಕೂಡ ನಾವು ಪೂರ್ತಿ ಸಿಬ್ಬಂದಿ ಇಲ್ಲಿ ಇದ್ದೀವಿ, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾನು ಕೂಡ ಇಲ್ಲಿ ಇದೆ, ಪೂರ್ತಿ ಟೈಮಲ್ಲಿ ಇದೆ. 3 ಗಂಟೆಗೆ 4 ಗಂಟೆಗೆ ಪ್ರೊಸೆಷನ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಅಪ್ ಟು 8 ತನಕ ನಾನು ಇಲ್ಲಿದ್ದೆ. ಎಲ್ಲರೂ ನಮ್ಮ DSP ಅವರು, ನಮ್ಮ ಆಲ್ಮೋಸ್ಟ್ 4-5 ಜನ ಇನ್ಸ್ಪೆಕ್ಟರ್ಸ್, 10 ಜನ PSI ಅವರು ಎಲ್ಲರೂ ಇದ್ದೀವಿ. ಈಗ ರಾತ್ರಿ ಕೂಡ ಚೆಕ್ ಮಾಡ್ತೀವಿ.
ಎಷ್ಟು ಜನರಿಗೆ ನನ್ನ ಈಗ ಸದ್ಯದಾಗಿ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ 2 ಕಲ್ಲು ಬಿತ್ತು, ನಮ್ಮ ಪೊಲೀಸ್ ಮೇಲೇನೆ ಸೈಡಲ್ಲಿ ಬಿತ್ತು. ಅವರು ಹೆಲ್ಮೆಟ್ ಹಾಕಿದ್ರು. ನಿಮ್ಮ ಮೇಲೆ ಕಲ್ಲು ಬಿತ್ತು. ಆ ಟೈಮಲ್ಲಿ ಏನಾಯ್ತು ಅಂತ ಸರ್? ಏನೇನಾಗಿಲ್ಲ. ಇದು ಆಮೇಲೆ ನಾನು ಇಲ್ಲೇ ಇದ್ದೆ. ಅದಾದ ನಂತರ 1.5 hour ಪ್ರೊಸೆಷನ್ ನಡೀತಾ ಇತ್ತು. ನಾವು ಪ್ರೊಸೆಷನ್ ಮುಗಿಸಿದ್ದೀವಿ ಪೀಸ್ಫುಲಿ. ಎಲ್ಲ ಕ್ಲೋಸ್ ಆಗಿದೆ, ಜನ ಡಿಸ್ಪರ್ಸ್ ಆಗಿದ್ದಾರೆ. ಏನಿಲ್ಲ, ನಿಮ್ಮ ಮುಂದೆ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಸ್ಲೈಟ್ ಸ್ಕ್ರಾಚ್ ಇತ್ತು, ಅದ್ರ ಏನಿಲ್ಲ ಇಂಜರಿ, ಮೇಜರ್ ಏನಿಲ್ಲ. ಕಲ್ಲು 2 ಕಲ್ಲು ಬಂದಿದೆ, ನಮ್ಮ ಪೊಲೀಸ್ ಮೇಲೆ ಬಂದಿದೆ, ಯಾರು ಪಬ್ಲಿಕ್ ಮೇಲೆ ಬಂದಿಲ್ಲ. ಇದು ಕ್ಲಿಯರ್. ನಮ್ಮ ಮೇಲೆ ಮಸೀದಿಯಲ್ಲಿ ಇರ್ತಕ್ಕಂಥ ಜನರ ಮಧ್ಯದಿಂದ ಒಂದು ಚಪ್ಪಲಿ ಬಂದು ಬಿದ್ದಿದೆ, ಅದನ್ನು ಕೂಡ ಚೆಕ್ ಮಾಡ್ತೀವಿ. ಚಪ್ಪಲಿ ಕೂಡ ಚೆಕ್ ಮಾಡ್ತೀವಿ. ಈಗ ಎಲ್ಲ ವಿಡಿಯೋ ಚೆಕ್ ಮಾಡ್ತಾ ಇದೀವಿ. ಚೆಕ್ ಮಾಡಿ ಕನ್ಫರ್ಮ್ ಮಾಡಿ ನಾವು ಚೆಕ್ ಮಾಡ್ತೀವಿ ಅಂತ ಆಯ್ತಾ. ಇಲ್ಲಿ ತನಕ ಯಾರಿಗೆ ವಶಕ್ಕೆ ತಗೊಂಡಿಲ್ಲ. ರಾತ್ರಿನೇ ನಾವು ಈಗ FIR ಮಾಡ್ತಾ ಇದ್ದೀವಿ. ವಿಡಿಯೋಲಿ ಒಂದ್ಸರಿ ಕನ್ಫರ್ಮ್ ಆದ್ರೆ ಯಾರು ಈ ತರ ಮಾಡಿದ್ರೆ ಅವರಿಗೆ ವಶಕ್ಕೆ ತಗೋತೀವಿ. ಮಸೀದಿಯಲ್ಲಿ ಅಂದ್ರೆ ನಮಾಜ್ ಏನೋ ಮಾಡಕ್ಕೆ ಜಮಾವಣೆಗೊಂಡಿದ್ರ ಅಂತ ಸರ್? ರಂಜಾನ್ ಆರಂಭ ಆಗಿದೆ, ಅಲ್ಲಿ ಸುಮಾರು ಜನ ಇದ್ರು ಒಳಗಡೆ. ಇದು ಮಸ್ಜಿದ್ ಟೈಮ್ ಮುಗೀತು, ನಮಾಜು ಟೈಮ್ ಮುಗೀತು. ನಮಾಜ್ ಅವರು 9:30 9:40 ಆಲ್ಮೋಸ್ಟ್ 10 ತನಕ ಇದೆ. ಅದು ಆಲ್ಮೋಸ್ಟ್ ಮುಗಿದ ನಂತರನೇ ಬಂತು. ಇದು ಅದಕ್ಕೆ ಹೇಳಲಿಲ್ಲ. ಯಾರು ಕಿಟ್ಕಳಿಯವರು ಮಾಡಿದ್ದಾರೆ, ಮಿಸ್ಕ್ರೆಂಟ್ ಅವರು ಮಾಡಿದ್ದಾರೆ. ಯಾರು ಈ ಥರ ಧರ್ಮದ್ದು ಈ ಥರ ಏನಿಲ್ಲ. ಎಲ್ಲ ನಮ್ಮ ಬಾಗಲಕೋಟೆಯಲ್ಲಿ ಶಾಂತಪ್ರಿಯ ಇದ್ದಾರೆ. ಮತ್ತು ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದು ಆದ ನಂತರ ಎಲ್ಲರೂ ಅವ್ರ ಪರವಾಗಿ ಹೋಗಿದ್ದಾರೆ. ಪ್ರೊಸೆಷನ್ ಪೀಸ್ಫುಲ್ ಆಗಿ ಮುಗೀತು. ಇವರು ಕೂಡ ನಮಾಜ್ ಮಾಡಿ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗಿದ್ದಾರೆ. ಈಗ ಇಲ್ಲಿ ಯಾರು ಜನ ಸೇರಿಲ್ಲ, ಪೀಸ್ಫುಲ್ಲಿ ಮುಗೀತು. ಬಟ್ ಆ ಮಿಸ್ಕ್ರೆಂಟ್ ಯಾರು ಈ ಥರ ಮಾಡಿದ್ದಾರೆ ಅವರಿಗೆ ನಾವು ಐಡೆಂಟಿಫೈ ಮಾಡ್ತೀವಿ. ಅಂದರೆ ಈ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಹೇಳ್ತಾ ಇರ್ತಕ್ಕಂಥದ್ದು ಇದೊಂದು ಪೂರ್ವ ನಿಯೋಜಿತ ಕೃತ್ಯ. ಆಲ್ರೆಡಿ ಅವರು ಕಲ್ಲನ್ನು ತಗೊಂಡು ಇಟ್ಕೊಂಡಿದ್ರು, ಚಪ್ಪಲಿಯನ್ನು ಎಸೆದಿದ್ದಾರೆ. ಅಂದರೆ ಇದು ಮುಖ್ಯವಾಗಿ ನಮ್ಮ ಶೋಭಾಯಾತ್ರೆಯನ್ನ ಅಡೆತಡೆ ಮಾಡಲಿಕ್ಕೆ, ಸಮಸ್ಯೆ ಮಾಡಲಿಕ್ಕೆ ಈ ರೀತಿ ಯಾರು ದೇವರು ಮೇಲೆ, ಯಾರು ಹಿಂದೂ ಕಾರ್ಯಕರ್ತ ಮೇಲೆ, ಯಾರ್ದು ಪಬ್ಲಿಕ್ ಮೇಲೆ ಏನು ಕಲ್ಲು ಹೋಗಿಲ್ಲ, ಏನು ಚಪ್ಪಲಿ. ಸಿದ್ಧಾರ್ಥ ಗೋಯಲ್ ಹೇಳ್ತಿರೋಂಥ ಮಾತನ್ನು ಕೇಳಿದ್ವಿ. ಅವ್ರ ಪೇಷನ್ಸಿಗೆ ಮೆಚ್ಚಬೇಕು. ಅವ್ರಿಗೆ ಅವ್ರು ಏಟು ಬಿದ್ದಾದ್ಮೇಲೂ ಕೂಡ ಕೆಲಸ ಮಾಡಿದ್ದಾರೆ, ಅದನ್ನೆಲ್ಲ ಒಪ್ಕೊಳ್ಳೋಣ. ಆದರೆ ಅವ್ರು ಹೇಳ್ತಾಯಿದ್ರು ಯಾರೂ ಸಾರ್ವಜನಿಕರ ಮೇಲೆ ಬಿದ್ದಿಲ್ಲ, ಬಿದ್ದಿರುವಂಥ 3 ಕಲ್ಲುಗಳೆಲ್ಲವೂ ಕೂಡ ಪೊಲೀಸರ ಮೇಲೆ ಬಿದ್ದಿವೆ ಅಂತ. ಇಲ್ಲಿ ಪ್ರಶ್ನೆ ಅದೇ ಬರೋದು, ಪೊಲೀಸರಿಗೆ ಕಲ್ಲು ಹೊಡಿತಾರೆ ಅಂತಂತಂದರೆ ಇನ್ನು ಜನಸಾಮಾನ್ಯರಿಗೆ ಹೆದರ್ತಾರ? ಚಪ್ಪಲಿ ತೂರ್ತಾರೆ ಅಂತಂತಂದರೆ ಇನ್ನು ಈ ಜನಸಾಮಾನ್ಯರ ಗತಿ ಏನಾಗಬೇಕು? ಪೊಲೀಸರ ಮೇಲೇ ಕಲ್ಲುಗಳು ಬೀಳ್ತವೆ, ಪೊಲೀಸರ ಎದುರುಗಡೆನೇ ಚಪ್ಪಲಿ ತೂರ್ತಾರೆ. ಏನಿದ್ರ ಅರ್ಥ? ಅಷ್ಟೊಂದು ಜನ ಯಾಕೆ ಸೇರ್ಕೊಂಡಿದ್ರು? ಫಸ್ಟು ಪ್ರಾರ್ಥನೆ ಗಿರ್ತನೆ ಎಲ್ಲ ಮುಗಿದಿತ್ತು. ಏನು 2 ಜನರನ್ನು ಇಲ್ಲಿ ತನಕ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಯಾವ ಕ್ರಮ ಜರುಗಿಸ್ತಾರೆ? ಯಾಕಂದರೆ ಒಂದು ಕಡೆಗೆ ಆಗಿಬಿಟ್ರೆ ಹಬ್ತಾ ಹೋಗ್ಬಿಡುತ್ತೆ. ಅದು ನಮ್ಮ ಸಮಾಜದ ಒಂದು ದೊಡ್ಡ ಸಮಸ್ಯೆ. ಆಮೇಲೆ ಅಕ್ಕಪಕ್ಕದ ಜಿಲ್ಲೆಗಳಿಗೂ ಹಬ್ಬಿಟ್ರೆ ಭಾಳ ಕಷ್ಟ. ನೋಡಿ, ಹೈದರಾಬಾದ್ನಲ್ಲೂ ಕೂಡ ಶಿವಾಜಿ ಜಯಂತಿ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಅಲ್ಲಿನ ಮಸೀದಿ ಬಳಿ ಉದ್ವಿಗ್ನ ವಾತಾವರಣ ಇದೆ. ಅಂಬರ್ ಮಸೀದಿ, ಅಂಬರ್ಪೇಟೆಯಲ್ಲಿರುವಂಥ ಮಸೀದಿ ಅದು. ತೋರಿಸ್ತಾ ಇದ್ದೀವಿ. ಒಂದು ಕಡೆ ಬಾಗಲಕೋಟೆ ದೃಶ್ಯಾವಳಿಗಳು, ಚಪ್ಪಲಿ ತೂರು ಬರ್ತಿರೋದು. ಇನ್ನೊಂದು ಕಡೆಗೆ ಹೈದರಾಬಾದ್ ದೃಶ್ಯಾವಳಿಗಳು.